ಚೆನ್ನಾಗಿ ಬಂತು ಅಂತಂದ್ರೆ ನಿಮಗೆ ಲೈಫ್ ಟೈಮ್ ಏನು ತೊಂದರೆ ಕೊಡಲ್ಲ. ಅಕಸ್ಮಾತಾಗಿ ಅದರದ್ದು ವಾರಂಟಿ ಮುಗಿದ ತಕ್ಷಣ ಅದು ಕೆಡ್ತಪ್ಪ ಅಂತಂದ್ರೆ ನೀವು ಕೊಟ್ಟಿರೋಂಥ ಬಜೆಟ್ ಫಿನಿಶ್ ಸಿಗಬೇಕದ. ಆ ರೇಟಿಂಗ್ಸ್ ಮತ್ತು ರಿವ್ಯೂ ಸಿಗ್ಬೇಕು. ಇಲ್ಲ ಅಂತಂದ್ರೆ ನಿಮಗದು ಅದು ಯಾವ ಥರ ನಿಮಗೆ ಕೆಲಸ ಮಾಡ್ತತಿ ಅಂದ್ರೆ ಒಂಥರ ಗುಡ್ ಲಕ್ ಥರ ನಿಮಗೆ ಕೆಲಸ ಮಾಡ್ತತಿ. ಇವಾಗ ಮೇಜರ್ ಬರೋದು ಇವು ಕರೆಂಟ್ ಎಷ್ಟು ತಗೊಂಡ್ತವು. ಗುರುಗಳೇ, ಎಲ್ಲರಿಗೂ ಶರಣಾರ್ಥಿ. ನನ್ನ ಫಸ್ಟ್ ವಿಡಿಯೋಗೆ ನಿಮಗೆಲ್ಲ ವೆಲ್ಕಮ್. ಫಸ್ಟ್ ನಾನು ಈಗ ಹೋಮ್ ಅಪ್ಲಯನ್ಸಸ್ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಮೆಟೀರಿಯಲ್ನ ನಿಮಗೆ ನಾನು ತೋರಿಸ್ತೀನಿ. ಫಸ್ಟ್ ನಿಮಗೆ ಯಾವುದು ಪ್ರಾಡಕ್ಟಿಂದ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತಂತ ಹೇಳಿ ಕಮೆಂಟ್ ಮಾಡಿರಿ. ಯಾವ ಕಂಪ್ನಿಯಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿರಿ. ಅದರದ್ದು ಫ್ಯೂಚರ್ಸ್ನ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಿಂದ ನಿಮಗೆ ನಾನು ಡೈರೆಕ್ಟ್ ಶೋರೂಮಿಗೆ ಹೋಗಿ ನಿಮಗೆ ಯಾವ ಥರ ನಿಮಗೆ ಪ್ರಾಡಕ್ಟ್ಗಳು ನಿಮಗೆ ಬರ್ತಾವೆ, ಆಮೇಲೆ ಅದರೊಳಗೆ ನಿಮ್ಗೆ ಯಾವ್ಯಾವ ಥರ ಫ್ಯೂಚರ್ಸ್ ಇರ್ತಾವೆ ಅನ್ನೋದನ್ನು ನಾನು ನಿಮ್ಗೆ ಲೈವ್ ನಿಮ್ಗೆ ಆ ಪ್ರಾಡಕ್ಟನ್ನು ತೋರಿಸಿ ನಿಮ್ಗೆ ನಾನು ಅದ್ರ ಬಗ್ಗೆ ನಾನು ಡೆಮೋ ಕೊಡ್ತೇನೆ. ನಮ್ಮ ಟೆಕ್ಕಿನ್ ಮಾಧ್ಯಮದೊಳಗೆ ಫಸ್ಟ್ ವಿಡಿಯೋ ಇದೆ. ನಾನು ಫಸ್ಟ್ ಇಂಟ್ರೋ ವಿಡಿಯೋ ಮಾಡಿದ್ದೆ. ಅದನ್ನು ಯಾರೆಲ್ಲ ನೋಡಿಲ್ಲ ಒಂದು ಸರ್ತಿ ಹೋಗಿ ನೋಡ್ಕೊಂಬರ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಹೋಮ್ ಅಪ್ಲಯನ್ಸಸ್ ವಿಡಿಯೋ ಮಾಡಕ್ಕೆ ನಾ ಇವತ್ತು. ಈಗ ಫಸ್ಟ್ ಹೋಮ್ ಅಪ್ಲಯನ್ಸಸ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಒಂದು ಶಾರ್ಟಾಗಿ ಹೋಮ್ ಅಪ್ಲಯನ್ಸಸ್ ಅಂದರೆ ಏನಂತ ನಿಮ್ಗೆ ಹೇಳ್ಬಿಡ್ತೀನಿ. ಹೋಮ್ ಅಪ್ಲಯನ್ಸಸ್ ಒಳಗೆ 3 ವೆರೈಟಿ ಹೋಮ್ ಅಪ್ಲಯನ್ಸಸ್ ನಿಮಗೆ ಬರ್ತಾವೆ. ಯಾವ್ಯಾವು? ಒಂದು ಸ್ಮಾಲ್ ಅಪ್ಲಯನ್ಸಸ್ಸು, ಕಿಚನ್ ಅಪ್ಲಯನ್ಸಸ್ಸು ಮತ್ತು ವೈಟ್ ಗೂಡ್ಸ್ ಅಂತ ಹೇಳಿ ನಿಮಗೆ 3 ವೆರೈಟಿ ಹೋಮ್ ಅಪ್ಲಯನ್ಸಸ್ಗಳು ಬರ್ತಾವೆ. ಅದ್ರಾಗ ವೈಟ್ ಗೂಡ್ಸ್ ಅಂತಂದ್ರೆ ನಿಮಗೆ ರೆಫ್ರಿಜಿರೇಟ್ರು, ಆಮೇಲೆ ವಾಷಿಂಗ್ ಮಿಷಿನು, ಆಮೇಲೆ ಫ್ರಿಜ್ಜು, ಫ್ರೀಝರು, ಈ ಥರದವು ನಿಮಗೆ ವೆಯ್ಟ್ ಗೂಡ್ಸಿಗೆ ಇವೆಲ್ಲ ಬರ್ತಾವೆ. ಇನ್ನು ಸ್ಮಾಲ್ ಅಪ್ಲಯನ್ಸಸ್ ಅಂತಂದ್ರೆ ಇಸ್ತ್ರಿ ಕಲ್ಲು ಮತ್ತು ಗೀಝರು ಮತ್ತು ಇನ್ನು ವ್ಯಾಕ್ಯೂಮ್ ಕ್ಲೀನರ್, ಈ ಥರದವು ನಿಮಗೆ ಇದೆಲ್ಲ ನಿಮಗೆ ಸ್ಮಾಲ್ ಅಪ್ಲಯನ್ಸಸ್ಸಿಗೆ ಬರ್ತೈತಿ. ಇನ್ನು ಕಿಚನ್ ಅಪ್ಲಯನ್ಸಸ್ಸಿಗೆ ಬಂದ್ಬಿಟ್ಟು ಮಿಕ್ಸರು, ಗ್ರೈಂಡ್ರು, ಆಮೇಲೆ ಇದು ಮೈಕ್ರೋ ಓವನ್ನು, ಇದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋದಾಗ ತಿಳ್ಕೊಂಡು ಹೋಗೋಣ. ಇವೆಲ್ಲ ಫಸ್ಟ್ ಆಫ್ ಆಲು ನಿಮಗೆ ಈ ಮನೆಯಾಗ ನಮಗೆ ಟೈಮ್ ಉಳಿಸೋವಂಥವ್ರು ಅಥವಾ ಗಂಡ ಹೆಂಡತಿ ಇಬ್ಬರು ಮನೆಗೆ ನಮಗೆ ಕೆಲಸ ಮಾಡೋಕ್ಕಾಗಂಗಿಲ್ಲ, ನಾವು ಕೆಲಸಕ್ಕೆ ಹೋಗೋರು, ನಮಗೆ ಟೈಮ್ ಉಳಿಯಂಗಿಲ್ಲ ಅಂದವರು ಮೇಜರ್ ಹೋಮ್ ಅಪ್ಲಯನ್ಸಸ್ಸನ್ನು ಬಳಸ್ತಾರೆ. ನಿಮಗೆ ಕ್ವಶನ್ ಬರೋದೇನಪ್ಪ ಅಂತಂದ್ರೆ, ಫಸ್ಟ್ ನಾನು ಯಾವ ಕಂಪ್ನಿ ತೊಗೋಬೇಕು, ಏನು ಫ್ಯೂಚರ್ಸ್ಗಳು ನಮಗೆಲ್ಲ ಬರ್ತಾವೆ, ಯಾವ ಥರದ್ದು ಕಂಪ್ನಿದು ನಾವು ಚಾಯ್ಸ್ ಮಾಡಿದ್ವಿ ಅಂತಂದ್ರೆ ನಮಗೆ ಸಿಗೋವಂಥದ್ದು ನಮಗೆ ಖರ್ಚು ಕಡಿಮೆ ಮಾಡ್ತೈತಿ, ಅಥವಾ ನಾವು ಬಳಸುವಂಥದ್ದು ನಮಗೆ ಕರೆಂಟ್ ಕಡಿಮೆ ತೊಗೊತೈತಿ, ಅಥವಾ ನಮ್ಮನ್ನು ಉಳಿತಾಯ ಖಾತೆಗೆ ಯಾವ್ದು ಹಾಕ್ತೈತಿ ಅನ್ನೋದು ಮೇಜರ್. ಇದನ್ನು ತೊಗೊಳ್ಬೇಕಾದ್ರೆ ನಾವು ಫಸ್ಟ್ ಏನನ್ನು ಅಬ್ಸರ್ವ್ ಮಾಡಬೇಕು ಅಂತ ಈ ವಿಡಿಯೋದಾಗ ನೋಡೋಣ. ಫಸ್ಟ್ ಬಜೆಟ್ ಇರಬೇಕು. ನಮಗೆ ಬಜೆಟ್ ಮತ್ತು ಅಗತ್ಯ ಎಷ್ಟು ಇರಬೇಕು ಅಂದರೆ, ಈಗ ಎಕ್ಸಾಂಪಲ್, ಈಗ ನಾವು ಒಂದು ರೆಫ್ರಿಜಿರೇಟರ್ ನೋಡಿದ್ದೇವೆ ಅಂತ ಅನ್ಕೊಳ್ಳಿ. ಒಂದು ರೆಫ್ರಿಜಿರೇಟರ್ ನಾವು ನೋಡಿದಾಗ ಅದರೊಳಗೆ ಲೀಟ್ರ್ ಕೆಪಾಸಿಟಿ ಅಂತ ಇರ್ತೈತಿ, ಸ್ಟಾರ್ ಅಂತ ಬರ್ತಾವೆ, ಮತ್ತು ವೋಲ್ಟೇಜ್ ಅಂತ ಬರ್ತೈತಿ, ವ್ಯಾಟ್. ಈ ಥರದ ಮೇಲೆ ನಿಮಗೆ ನಿಮ್ಮ ರೆಫ್ರಿಜಿರೇಟರ್ ಅಥವಾ ನೀವು ತೊಗೊಳ್ಳೋಂಥ ಹೋಮ್ ಅಪ್ಲಯನ್ಸಸ್ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗ ಅಥವಾ ನಮ್ಮ ಬಜೆಟಿಗೆ ತಕ್ಕನಾಗೆ ನಮಗೆ ಬರೋವಂಥವಕ್ಕೆ, ಅಂದರೆ ಈಗ ನಾವು ಒಂದು ಬಜೆಟ್ ಫಿಕ್ಸ್ ಮಾಡಿರ್ತೇವೆ ಅಂತಂದ್ರೆ ಆ ಬಜೆಟ್ಟಿಗೆ ನಾವು ರೆಫ್ರಿಜಿರೇಟರ್ನ ಒಂದು ಅಥವಾ ಈಗ ವಾಷಿಂಗ್ ಮಿಷಿನನ್ನು ಅಥವಾ ಹೋಮ್ ಅಪ್ಲಯನ್ಸಸ್ನ ನಾವು ಖರೀದಿ ಮಾಡ್ಬೇಕಂತ ಅಂದ್ಕೊಂಡಿರ್ತೇವೆ. ಅಲ್ಲಿ ಮೇಜರ್ ನಮಗೆ ಬರೋದು ಬಜೆಟ್. ಯಾವ ಬಜೆಟ್ನೇ ತಗೊಂಡ್ರೆ ನಾವು ಅಂದ್ಕೊಂಡಿರೋ ಫ್ಯೂಚರ್ ನಮಗೆ ಸಿಗ್ತಾವೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯುತ್ ಮತ್ತು ಉಳಿತಾಯ. ಈಗ ನಾವು ಒಂದು ಎಕ್ಸಾಂಪಲ್ಲಿಗೆ ಈಗ ನಾವು ಈಗ ಡಿಶ್ ವಾಷರ್ ತೊಗೊಳ್ಳೋಣ. ಈಗ ಡಿಶ್ ವಾಷರ್ ಬಂದ್ಬಿಟ್ಟು ನಮಗೆ ಡಿಶ್ ವಾಷರು ಮತ್ತು ವಾಷಿಂಗ್ ಮಿಷಿನು ಮತ್ತು ರೆಫ್ರಿಜಿರೇಟರ್ ಈ ಮೂರನ್ನು ತೊಗೊಂಡ್ವಿ ಅಂತಂದ್ರೆ ನಮಗೆ ಮೇಜರ್ ಬರೋದು ಇವು ಕರೆಂಟ್ ಎಷ್ಟು ತೊಗೊಳ್ತಾವೆ, ನಾವು ಬಳಸೋಂಥ ಟೈಮಿಂಗ್ಸಿಗೆ ಕರೆಂಟನ್ನು ಎಷ್ಟು ತೊಗೊಳ್ತಾವೆ ಅನ್ನೋದು ಮೇಜರ್ ಮ್ಯಾಟ್ರ್ ಆಕತಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಾರಂಟಿ ಮತ್ತು ಗ್ಯಾರಂಟಿ. ಈಗ ನೀವು ಒಂದು ಹೋಮ್ ಅಪ್ಲಯನ್ಸಸ್ಸನ್ನು ಪರ್ಚೇಸ್ ಮಾಡಕತ್ತೀರಿ ಅಂತಂದ್ರೆ ನಿಮಗೆ ಮೇಜರ್ ವಾರಂಟಿ ಮತ್ತು ಗ್ಯಾರಂಟಿ. ಈಗ ನಮಗೆ ಕಂಪ್ನಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ವಾರಂಟಿ ಮತ್ತು ಗ್ಯಾರಂಟಿ. ಇದು ಥರ್ಡ್ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು. ಇದು 3ನೇದು. ಇನ್ನು ನೆಕ್ಸ್ಟ್ 4th, ಇದ್ರೊಳಗೆ ಇನ್ವರ್ಟರ್ ಟೆಕ್ನಾಲಜಿ ಐತಿಲ್ಲೋ. ಇನ್ವರ್ಟರ್ ಟೆಕ್ನಾಲಜಿ ಅಂತಂದ್ರೆ ನಿಮಗೆ
ಈಗೇನು ವಿದ್ಯುತ್ ಬಗ್ಗೆ ನಾವು ಮಾತಾಡಿದ್ರಲ್ಲ, ಕರೆಂಟ್ ಬಗ್ಗೆ, ಕರೆಂಟ್ ಎಷ್ಟು ತಗೊಳುತ್ತೆ ಅಂತ, ಆ ಥರ ವಿದ್ಯುತ್ ಕಡಿಮೆ ತೊಗೊಳಕ್ಕೆ ನಮಗೆ ಈ ಇನ್ವರ್ಟರ್ ಟೆಕ್ನಾಲಜಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಇನ್ವರ್ಟರ್ ಟೆಕ್ನಾಲಜಿ ಹೆಂಗೆ ಕೆಲಸ ಮಾಡ್ತೈತಿ, ಯಾವುದ್ರದ್ದು ಬೇಸ್ ಮೇಲೆ ಈ ಇನ್ವರ್ಟರ್ ಟೆಕ್ನಾಲಜಿ ಡಿಪೆಂಡ್ ಆಗಿರ್ತೈತಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ನಾವು ತಿಳ್ಕೊಳ್ಳೋಣ. ಇನ್ನು ನೀವು ತೊಗೊಂಡಿರುವಂಥ ಕಂಪನಿ ನಿಮಗೆ ಯಾವ ಥರ ಸರ್ವಿಸ್ ಕೊಡ್ತೈತಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈಗ ನಿಮ್ಗೆ ಕೆಲವೊಂದಿಷ್ಟು ಕಂಪ್ನಿಗಳು ಏನು ಮಾಡ್ತಾವೆ ಅಂತಂದ್ರೆ, ಈಗ 2 to 3 ಡೇಸ್ ಒಳಗೆ ನಿಮಗೆ ಸರ್ವಿಸ್ ಸಿಗ್ತಾವೆ, ಕೆಲವೊಂದಿಷ್ಟು ವಾರಗಂಟ್ಲೆ ಆಗ್ತಾವೆ, ಕೆಲವೊಂದಿಷ್ಟು 20 ಡೇಸ್ ಮಟ್ಟ ನಿಮಗೆ ಸರ್ವಿಸಸ್ ಸಿಗುವಂಥ ಕಂಪ್ನಿಗಳು. ಇದರೊಳಗೆ ನಿಮ್ಗೆ ಸ್ಪೀಡ್ ಸರ್ವಿಸ್ ಯಾವ್ದು ಸಿಗ್ತೈತಿ, ಲೋಕಲ್ ಸರ್ವಿಸ್ ಯಾವ್ದು ಇರ್ತೈತಿ ಅನ್ನೋದನ್ನು ನೀವು ಫಸ್ಟ್ ಅದನ್ನು ಅಬ್ಸರ್ವ್ ಮಾಡಿ ಅಥವಾ ತಿಳ್ಕೊಂಡು ನೀವು ಹೋಮ್ ಅಪ್ಲಯನ್ಸಸ್ಸನ್ನು ಖರೀದಿ ಮಾಡಬೇಕಾಗತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ರಿವ್ಯೂ ಆ್ಯಂಡ್ ರೇಟಿಂಗ್ಸ್. ನೀವು ಒಂದು ಆ ಕಂಪ್ನಿದು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಇಂಪಾರ್ಟೆಂಟ್ ರಿವ್ಯೂ ಮತ್ತು ರೇಟಿಂಗ್ಸ್. ಎಷ್ಟು ಜನ ಅದನ್ನು ಪರ್ಚೇಸ್ ಮಾಡಕತ್ತಾರ, ಅವ್ರಿಗೆ ಎಷ್ಟು ವರ್ಷ ಬಾಳಿಕೆ ಬಂದೈತಿ, ಆಮೇಲೆ ಅವ್ರಿಗೆ ಎಷ್ಟು ಫ್ಯೂಚರ್ಗಳು ಆ್ಯಡ್ ಆನ್ಸ್ ಆಗ್ಯಾವು, ಈ ಥರದ್ದು ನಿಮಗೆ ಫ್ಯೂಚರ್ ಮತ್ತು ರೇಟಿಂಗ್ಸ್ ಒಳಗೆ ನಿಮಗೆ ಬರ್ತೈತಿ. ಇನ್ನು ನಿಮಗೆ ಈಗ ಒಂದು ಸ್ಮಾಲ್ ಸಜೆಷನ್ ನಾನು ಕೊಡ್ತೇನೆ. ಹೋಮ್ ಅಪ್ಲಯನ್ಸಸ್ ಖರೀದಿ ಮಾಡೋಕತ್ತಿರುವಂಥವ್ರಿಗೆ ಒಂದು ಸ್ಮಾಲ್ ಸಜೆಷನ್ ನಾನು ಕೊಡ್ತೇನೆ. ಏನು ಸ್ಮಾಲ್ ಸಜೆಷನ್ಪ್ಪ ಅಂತಂದ್ರೆ, ಅದು ನಿಮಗೆ ಈಗ ಯಾವುದೋ ಒಂದು ಅಂಗಡಿಗೆ ಹೋಗಿರ್ತೀವಿ. ಈಗ ನೀವು ಅಂಗಡಿಗೆ ಹೋದಾಗ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಈಗ ಅಲ್ಲಿ ಯಾವುದೋ ಒಂದು ಕಂಪನಿ ಕೆಲಸ ಮಾಡುವಂಥ ಒಂದಿಷ್ಟು ಪ್ರಮೋಟರ್ಸ್ ಇರ್ತಾರೆ, ಅಥವಾ ಆ ಅಂಗಡಿ ಓನರು ಅಥವಾ ಅಲ್ಲಿ ಕೆಲಸ ಮಾಡುವಂಥ ಹುಡುಗರು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಈಗ ಪ್ರಾಫಿಟ್ ಬರ್ತೈತೆ ಅನ್ನೋದಕ್ಕೋ ಅಥವಾ ಏನೋ ಒಂದು ಅವರಿಗೆ ಕಂಪ್ನಿ ವಹಿಸ್ಕೊಟ್ಟಿರ್ತಾರೆ ಕೆಲಸ ಅಂತನೋ, ಏನೋ ಒಂದು ಅಲ್ಲಿ ಒಂದು ಇರ್ತೈತಿ. ಈ ಕಂಪ್ನಿ ಪ್ರಮೋಟ್ ಮಾಡ್ಬೇಕು, ಈ ಕಂಪ್ನಿ ಸೇಲ್ ಮಾಡಬೇಕು ಅಂತ ಅವ್ರಿಗೆ ಏನೋ ಪ್ರೆಷರ್ ಇರ್ತೈತಿ ಅನ್ನೋ ಕಾರಣಕ್ಕೆ ನಿಮಗೆ ಯಾವುದೋ ಒಂದು ಕಂಪ್ನಿನ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೀದಾ ಸಜೆಸ್ಟ್ ಮಾಡಿದ ತಕ್ಷಣ ಅದನ್ನು ಒಪ್ಕೋಬೇಡ್ರಿ. ಯಾಕಂದ್ರೆ ನಿಮಗೆ ಹೋಮ್ ಅಪ್ಲಯನ್ಸಸ್ ಒಳಗೆ ಮೇಜರ್ ಏನಂತಂದ್ರೆ, ನಿಮಗೆ ಈಗ ನಾ ಹೇಳಿದ 6 ಪಾಯಿಂಟ್ಸನ್ನು ನೀವು ಅದರೊಳಗೆ ಕವರ್ ಆಗೈತಿಲ್ಲ ಅಂತಂದೇಳಿ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಫಸ್ಟ್ ನೀವು ಈಗ ಸೀದಾ ಅಂಗಡಿಗೆ ಹೋದ ತಕ್ಷಣ, ಈಗ ಒಂದು ಎಕ್ಸಾಂಪಲ್, ಈಗ ಯಾವುದೋ ಒಂದು ಕಂಪ್ನಿ ನೀವು ನೋಡಿರಿ ಅಂತಂದ್ರೆ, ಆ ಕಂಪ್ನಿ ಒಳಗೆ ರಿವ್ಯೂಸ್ ಆ್ಯಂಡ್ ರೇಟಿಂಗ್ಸ್ ಹೆಂಗಿದೆ, ಆಮೇಲೆ ಅದಕ್ಕೆ ಕರೆಂಟಿನ ಬಿಲ್ ಕಡಿಮೆ ಬರ್ತೈತೋ ಇಲ್ಲೋ, ಅಥವಾ ಇನ್ವರ್ಟರ್ ಟೆಕ್ನಾಲಜಿ ಐತೋ ಇಲ್ಲೋ, BLDC ಮೋಟ್ರು ಐತೋ ಇಲ್ಲೋ, ಅಥವಾ ನಿಮಗೆ ನೀವು ತೊಗೊಂಡಿರುವಂಥ ಕಂಪ್ನಿ ಒಳಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರೋಂಥ ಫ್ಯೂಚರ್ಸ್ ಅದಾವ ಇಲ್ಲೋ, ಈ ಥರದವೆಲ್ಲ ನೀವು ಮೇನ್ ಇಂಪಾರ್ಟೆಂಟ್ ನೀವು ಅಬ್ಸರ್ವೇಷನ್ ಮಾಡಮೇಲೆ HG ಫ್ಯೂಚರ್ಸ್ ಇರೋಂಥ ಯಾವುದಾದ್ರೂ ಒಂದು ಕಂಪ್ನಿ ಇದ್ರೆ ಹೇಳಪ್ಪ ಅಂತ ಬರ್ತಾರೆ. ಈಗ ಆ ಥರದೊಳಗೆ ನೀವು ಅಷ್ಟು ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಂಡಿದ್ರಿ ಅಂತಂದ್ರೆ, ನೀವು ಕೇಳಿರೋಂಥ ಹೆಸರು ಇತ್ತಪ್ಪ ಅಂತಂದ್ರೆ ನೀವು ಅದ್ರ ಕಡೆ ಹೆಚ್ಚಿಗೆ ಗಮನ ವಹಿಸ್ರಿ. ಈಗ ನಿಮ್ಗೆ ಅಕಸ್ಮಾತಾಗಿ ಆ ಕಂಪ್ನಿ ಹೆಸರು ನೀವು ಕೇಳಿಲ್ಲ ಅಂತಂದ್ರೆ, ಒಂದು ಸರ್ತಿ ನೀವು ಅದನ್ನು ಆನ್ಲೈನ್ನಾಗ ಹಾಕಿ ಚೆಕ್ ಮಾಡೋದು ಒಳ್ಳೆಯದು. ಈಗ ಅವರು ಹೇಳಿ ನಿಮಗೆ ಕಂಪ್ನಿ ಚಲೋ ಐತಿ ಅಂತ ಹೇಳಿದ ಮೇಲೆ ಅದ್ರದ್ದು ಆ ಕಂಪ್ನಿದು ಆನ್ಲೈನ್ ಒಳಗೆ ನಿಮಗೆ ಸಿಗಬೇಕದು, ಆ ರೇಟಿಂಗ್ಸ್ ಮತ್ತು ರಿವ್ಯೂ ಸಿಗಬೇಕು. ಇಲ್ಲ ಅಂತಂದ್ರೆ ನಿಮಗೆ ಅದು ಯಾವ ಥರ ನಿಮಗೆ ಕೆಲಸ ಮಾಡ್ತತಿ ಅಂದ್ರೆ, ಒಂಥರ ಗುಡ್ ಲಕ್ ಥರ ನಿಮಗೆ ಕೆಲಸ ಮಾಡ್ತತಿ. ಚೆನ್ನಾಗಿ ಬಂತು ಅಂತಂದ್ರೆ ನಿಮಗೆ ಲೈಫ್ ಟೈಮ್ ಏನೂ ತೊಂದರೆ ಕೊಡಲ್ಲ. ಅಕಸ್ಮಾತಾಗಿ ಅದರದ್ದು ವಾರಂಟಿ ಮುಗಿದ ತಕ್ಷಣ ಅದು ಕೆಡ್ತಪ್ಪ ಅಂತಂದ್ರೆ, ನೀವು ಕೊಟ್ಟಿರೋಂಥ ಬಜೆಟ್ ಫಿನಿಶ್. ಕೆಲವೊಂದು ಕಂಪ್ನಿಗಳು ಹಬ್ಬದಾಗ ನಿಮಗೆ ಜಾಸ್ತಿ ವಾರಂಟಿ ಕೊಡ್ತಾ ಇರ್ತಾವೆ. ಆ ಕಂಪ್ನಿ ವಾರಂಟಿ ಎಕ್ಸ್ಟೆಂಡ್ ಮಾಡ್ತಿರ್ತಾರೆ. ಅಥವಾ ಇವಾಗ ಆ ಸೀಸನಲ್ ಮೆಟೀರಿಯಲ್ ಬಂದಾಗ, ಈಗ ಮಳೆಗಾಲದಾಗ ನಮಗೆ ವಾಷಿಂಗ್ ಮಿಷಿನ್ ಇಂಪಾರ್ಟೆಂಟ್ ಇರ್ತೈತಿ. ಮಳೆಗಾಲದಾಗ ವಾಷಿಂಗ್ ಮಿಷಿನ್ ಯಾವ ಟೈಮ್ನಾಗ ತೊಗೋಬೇಕು, ಅಥವಾ ಯಾವ ಟೈಮ್ನಾಗ ತೊಗೊಂಡ್ರೆ ನಿಮಗೆ ವಾರಂಟಿ ಜಾಸ್ತಿ ಕೊಡ್ತಾರೆ, ಅಥವಾ ರೆಫ್ರಿಜಿರೇಟರ್ ಯಾವ ಟೈಮ್ನಾಗ ತೊಗೊಂಡ್ರೆ ನಿಮಗೆ ವಾರಂಟಿ, ಅಥವಾ ಅದು ಯಾವ ಟೈಮ್ನಾಗ ನೀವು ರೆಫ್ರಿಜಿರೇಟರ್ ತೊಗೊಂಡ್ರೆ ನಿಮಗೆ ಅದು ಮೆಟೀರಿಯಲ್ ಕಡಿಮೆ ಪ್ರೈಸ್ ಒಳಗೆ ಸಿಗ್ತೈತಿ. ಆಮೇಲೆ ವಾಷಿಂಗ್ ಮಿಷಿನ್ ಯಾವ ಟೈಮ್ನಾಗ ತೊಗೊಂಡ್ರೆ ನಿಮಗೆ ಕಡಿಮೆ ಪ್ರೈಸ್ ಒಳಗೆ ಸಿಗ್ತೈತಿ. ಆಮೇಲೆ ಯಾವುದು ವಾರಂಟಿ, ಯಾವ ಕಂಪ್ನಿ ಪ್ರಾಡಕ್ಟ್ ನಿಮಗೆ ವಾರಂಟಿ ಜಾಸ್ತಿ ಕೊಡ್ತಾರ, ಇದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಾಗ ತಿಳ್ಕೊಳ್ಳೋಣ. ಈ ವಿಡಿಯೋದಾಗ ನಿಮಗೆ ಈ 6 ಪಾಯಿಂಟ್ಸ್ ನಾನು ಹೇಳಿದ್ನಲ್ಲ, ಈಗ ಆ 6 ಪಾಯಿಂಟ್ಸಿಂದ ನೀವು ಕವರ್ ಮಾಡ್ಕೋರಿ. ನೀವು ಆ ಪಾಯಿಂಟ್ಸಿಂದ ನೀವು ಕವರ್ ಮಾಡಿಕೊಂಡು ತಗೋರಿ. ಸೊ ನಿಮಗೆ ಅದು ನನ್ನ ಕಡೆಯಿಂದ ಯೂಸ್ ಆಗ್ಬೋದು ಅಂತ ಅನಿಸ್ತತಿ. ನಾನು ಈಗ ಯಾವ್ಯಾವ ಪ್ರಾಡಕ್ಟ್ ತೊಗೊಂಡ್ರೆ ನಿಮಗೆ ಲೋ ಪ್ರೈಸ್ ಒಳಗೆ ನಿಮಗೆ ಸಿಗ್ತೈತಿ, ಅಥವಾ ಯಾವ ಪ್ರಾಡಕ್ಟನ್ನು ತೊಗೊಂಡ್ರೆ ನಿಮಗೆ ಒಂದು ಒಳ್ಳೆ ಕಂಪ್ನಿ ಮತ್ತು ಒಳ್ಳೆ ಪ್ರಾಡಕ್ಟ್ ಕಮ್ಮಿ ಪ್ರೈಸಿಗೆ ನಿಮಗೆ ಸಿಗ್ತೈತಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಹೇಳ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ಮಾಡ್ಕೊಳ್ರಿ. ನಿಮಗೆ
ನೆಕ್ಸ್ಟ್ ವಿಡಿಯೋದಾಗ ನಾನು ಯಾವ ಕಂಪ್ನಿ ನಿಮಗೆ ಏನು ಹೆಚ್ಚಿಗೆ ಬೆನಿಫಿಟ್ಸ್ ಕೊಡ್ತಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.